ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕನಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಇವತ್ತು JDS ಮತ್ತು BJP ಎರಡು ಪಕ್ಷಗಳು ಒಗ್ಗಟ್ಟಿನಿಂದ ಅಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ, ಧರ್ಮವನ್ನಲ್ಲ ಅಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬರುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ನಾವು ಒಂದಿಷ್ಟು ಪ್ರಶ್ನೆಗಳಿಗೆ BJP ಮತ್ತು JDSನವರು ಉತ್ತರ ಕೊಡಬೇಕು. ನನಗೆ ಒಂದನೇದಾಗಿ ಅವರು ಧರ್ಮಸ್ಥಳಕ್ಕೆ ಬರುವಂಥದ್ದು ಭಾಳ ಸ್ವಾಗತ. ನಾನು ಫಸ್ಟಿಗೆ ಅವರಿಗೆ ಕೇಳುವುದು, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮೇಲೆ ನೀವು ಭಗವಧ್ವಜ ಹಾರಿಸಬೇಕು. ನೀವು ಮತ್ತೆ ಓಟು ಬರುವಾಗ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಹೆಸರನ್ನು ತಗೋತೀರಿ. ನೀವು ಯಾಕೆ ಮಂಜುನಾಥನ ಒಂದು ಕ್ಷೇತ್ರದಲ್ಲಿ ಭಗವಧ್ವಜನ್ನು ಹಾರಿಸಲಿಕ್ಕೆ ನಿಮಗೆ ಯಾಕೆ ಇಷ್ಟ ತನಕ ಆಗಲಿಲ್ಲ? ಇದು ನನ್ನ ಪ್ರಶ್ನೆ ಇರ್ಬೋದು. ನೀವು ಬನ್ನಿ, ನೀವು ಬಂದ ಮೇಲೆ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹೇಗೆ ಇರಬೇಕು ಅದು ಹಾಗೇ ಇರಬೇಕದು. ಇವತ್ತು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅನ್ಯಮತೀಯರ ಹೆಸರಿಗೆ ಆಗಿದೆ. ಮಂಜುನಾಥ ದೇವರು ಅನ್ನುವಂಥ RTC ಪಹಣಿ ಪತ್ರ ಇವತ್ತು ಒಂದು ಖಾಸಗಿ ವ್ಯಕ್ತಿಯ ಹೆಸರಿಗೆ ಆಗಿದೆ. ಅದು ಒಬ್ಬ ಅಲ್ಪಸಂಖ್ಯಾತರ ಹೆಸರಿಗೆ ಆಗಿದೆ. ಫಸ್ಟ್ ನೀವು ಇದಕ್ಕೆ ಇಡೀ ಹಿಂದೂ ಸಮಾಜಕ್ಕೆ ಉತ್ತರವನ್ನು BJP ಮತ್ತು JDSನ ಮುಖಂಡರುಗಳು ಕೊಡಬೇಕು. ಇದು ಯಾರ ದೇವಸ್ಥಾನ, ಯಾವ ದೇವಸ್ಥಾನ, ಮಂಜುನಾಥ ನನ್ನ ಆರಾಧನೆ ಮಾಡುವಂಥ ಧರ್ಮ ಯಾವುದು, ಈಗ ಅಲ್ಲಿ ಇರುವವರು ಅದನ್ನು ನಡೆಸ್ತಿರುವವರು ಯಾರು, ಇದಕ್ಕೆ ಫಸ್ಟ್ ಆಫ್ ಆಲ್ ಉತ್ತರ ಕೊಡಬೇಕು. ನಾನು ಮತ್ತೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ನೀವು ಹೇಳ್ತಿರಲ್ಲ ಧರ್ಮದ ರಕ್ಷಣೆ, ಧರ್ಮದ ರಕ್ಷಣೆ, ಧರ್ಮದ ರಕ್ಷಣೆ. ಈಗ ಪಕ್ಕದ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂಥವ್ರು ನೀವು BJP ಅವರು, ನಿಮ್ಮ ಶಾಸಕನೇ ಇರುವುದಲ್ಲಿ. ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುವುದಿಲ್ಲ? BJP ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಅಲ್ಲಿ ಮೈಸೂರು ಆ ಭಾಗದಲ್ಲಿ ಬಂದವರು ಅದನ್ನು ಮಾಡಬೇಕು. ಅದು ಸನಾತನ ಹಿಂದೂ ಧರ್ಮದ ದೇವಸ್ಥಾನ. ಆ ಡಾಕ್ಯುಮೆಂಟ್ ಇವತ್ತು 1977ರಲ್ಲಿ ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ, ಜೈನರ ಸಂಸ್ಥೆ ಅಂತ ಹೇಳಿ ಯಾರು ಆ ಜಾಗವನ್ನು, ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಾಡಿದ್ದು, ಅದನ್ನು ಜನಗಳಿಗೆ ತಿಳಿಸಿ. ಆ ಅಣ್ಣಪ್ಪನ ಮುಂದೆ, ಮಂಜುನಾಥ ದೇವರ ಮುಂದೆ ಪ್ರಮಾಣ ಮಾಡಿ, ಅಲ್ಲಿ ಏನೇನು ಅಧರ್ಮ ನಡೆದಿದೆ ಅದನ್ನು ಎತ್ತಿ ಹಿಡೀರಿ. ನಿಮ್ಮ ಜೊತೆ ನಾವು ಇದ್ದೇವೆ. ನೀವು ಅದನ್ನು ಬಿಟ್ಟು ನಾವು ಧರ್ಮದ ರಕ್ಷಣೆ, ಅರೆ ನಿಮ್ಮಂಥವರಿಂದ ಧರ್ಮದ ರಕ್ಷಣೆ 100ಕ್ಕೂ 100 ಪಟ್ಟು ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೀವು ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿ ಬರ್ತಾ ಇದ್ದೀರಿ. ನಿನ್ನೆ ಏನೋ ಮಟ್ಟಣ್ಣವರೊಂದು News 18ನಲ್ಲಿ ಒಂದು ಡಾಕ್ಯುಮೆಂಟ್ರಿ ಬಿಟ್ಟು, ಏನೋ ಅವರ ಮನೆಯಿಂದ ತಂದಿದ್ದಲ್ಲ, ಅದು ಮನೆಯಿಂದ ತಂದದ್ದಲ್ಲ, ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಒಳಗಡೆಯಿಂದ RTIಯಲ್ಲಿ ಹಾಕಿದಂಥ ಜಯಂತ್ T ಅವರು ತೆಗೆದಂಥ ಒಂದು ಸರ್ಕಾರಿ ದಾಖಲೆ. ಆ ದಾಖಲೆ ಏನು ಹೇಳ್ತದೆ? ಎಷ್ಟು ಮಂದಿ ಅಮಾಯಕ ಹಿಂದೂ ಮಕ್ಕಳು ಬಂದು ಅಲ್ಲಿ ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ. ನಿಮಗೆ ತಾಕತ್ತಿದ್ರೆ ನಿಮಗೆ BJP ಅವರಿಗೆ, ನೀವು ಧರ್ಮದ ರಕ್ಷಣೆ ಅಂತ ಹೇಳ್ತೀರಲ್ಲ, ಧರ್ಮದ ರಕ್ಷಣೆ, ಮಾನ ಕೆಟ್ಟವರು ನೀವೆಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಇವತ್ತು ಹಿಂದುತ್ವದ ಕೇಸರಿ ಭಗಧ್ವಜ ಹಾಕೊಂಡು ನೀವು ಓಟಿನ ಬೇಟೆ ಆಡ್ಲಿಕ್ಕೆ ಇವತ್ತು ನಾಟಕ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಆ ದಾಖಲೆಯನ್ನು ಇಟ್ಕೊಂಡು ಪ್ರಮಾಣ ಮಾಡಿ, ನಾವು ಹುಡುಕಿ ಕೊಡ್ತೇವೆ ಅಂತ ಹೇಳಿ. ಕಾರ್ಕಳದಲ್ಲಿ ಗೋಪಾಲ ಭಂಡಾರಿ ಶಾಸಕರು ಇದ್ದಾಗ ಒಂದು ಹೆಣ್ಣು ಮಗು ಸತ್ತೋಯ್ತು. ಆಗ ಎಷ್ಟು ಬೊಬ್ಬೆ ಹೊಡೆದ್ರಿ. ಇಲ್ಲಿ ತನಕ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿದ್ದಾರೆ ನೀವು BJP ಅವರು. ಗೆದ್ದು ಬಂದಿದ್ದೀರಲ್ಲ ಆ ಜಾಗದಲ್ಲಿ. ಬರೇ ಇಲ್ಲಿ ಸಮಾಜವನ್ನು ಒಡೆಯುವಂತ ಷಡ್ಯಂತ್ರ BJP ಅವರು ನೀವು ಮಾಡ್ತಾ ಇರೋದು. ಇವತ್ತು ಅದರ ಜೊತೆ JDS ಕೂಡ ಕೇಸರಿ ನೋಡಿದ್ರೆ ಎಂಜಲು ನುಂಗಿದಂತ ಈ JDSನವರು ಇವತ್ತು ಧರ್ಮ ರಕ್ಷಣೆ. ಏನ್ರಿ ಧರ್ಮ ರಕ್ಷಣೆ? ನಿಮ್ಮಿಂದ ಸಾಧ್ಯವಿಲ್ಲ ಧರ್ಮ ರಕ್ಷಣೆ ಆಗ್ಲಿಕ್ಕೆ. ನೀವು ಅಧರ್ಮೀಯರನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಿದ್ರಿ. ಈ ಕರ್ನಾಟಕ ರಾಜ್ಯದ BJP ಅವ್ರಿಗೆ ಹೇಳ್ತೇನೆ, ನೀವು ಮಾಡುವ ತಪ್ಪು ಕೆಲಸ ಮುಂದಿನ ದಿನಗಳಲ್ಲಿ ಸನಾತನ ಹಿಂದೂ ಧರ್ಮದ ನಾಶ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇದು ಎಚ್ಚರಿಕೆ ನಿಮಗೆ. ಅದರ ಜೊತೆಯಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ತೇನೆ, ಒಂದು ಹೇಳುವಂಥದ್ದು, ಆ ಡಾಕ್ಯುಮೆಂಟ್ನಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕೊಟ್ಟ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಹೆಣ್ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅವರನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ ನಿಮಗೆ. ಮತ್ತೆ ಆ ಧರ್ಮಸ್ಥಳದ ಹೆಸರಿನಲ್ಲಿದ್ದ ಮಂಜುನಾಥ ದೇವರ ಹೆಸರಲ್ಲಿದ್ದ ದೇವಸ್ಥಾನವನ್ನು ಮಂಜುನಾಥನ ಹೆಸರಿಗೆ ಪಹಣಿ ಪತ್ರ ಮಾಡಿಸುವ ಜವಾಬ್ದಾರಿ ನಿಮಗೆ.
ಮತ್ತೆ ಪ್ರಮಾಣ ಮಾಡಬೇಕು ನೀವು. ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ನಾವು ಪಣ ತೊಡ್ತಾ ಇದ್ದೇವೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು. ಅತ್ಯಾಚಾರಿಗಳ ರಕ್ಷಣೆಗೆ, ಅವರನ್ನು ರಕ್ಷಣೆ ಮಾಡಿದವರ ರಕ್ಷಣೆಗೆ ನಾವು ಬಂದಿಲ್ಲ ಅಂತ ಹೇಳಿ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಬೇಕು ನೀವು, ಮೀಡಿಯಾದ ಮುಂದೆ. ಇಡೀ ರಾಜ್ಯದ ಜನತೆಗೆ ಸನಾತನ ಹಿಂದೂ ಧರ್ಮದ ನಾಶ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇದು ಎಚ್ಚರಿಕೆ ನಿಮಗೆ. ಅದರ ಜೊತೆಯಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ತೇನೆ, ಒಂದು ಹೇಳುವಂಥದ್ದು, ಆ ಡಾಕ್ಯುಮೆಂಟ್ನಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕೊಟ್ಟ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಹೆಣ್ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅವರನ್ನು ಹುಡುಕಿ ಕೊಡುವಂತ ಜವಾಬ್ದಾರಿ ನಿಮಗೆ. ಮತ್ತೆ ಆ ಧರ್ಮಸ್ಥಳದ ಹೆಸರಿನಲ್ಲಿದ್ದ ಮಂಜುನಾಥ ದೇವರ ಹೆಸರಲ್ಲಿದ್ದ ದೇವಸ್ಥಾನವನ್ನು ಮಂಜುನಾಥನ ಹೆಸರಿಗೆ ಪಾಣಿಪತ್ರ ಮಾಡಿಸುವ ಜವಾಬ್ದಾರಿ ನಿಮಗೆ. ಮತ್ತೆ ಪ್ರಮಾಣ ಮಾಡಬೇಕು ನೀವು. ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ನಾವು ಪಣ ತೊಡ್ತಾ ಇದ್ದೇವೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು. ಅತ್ಯಾಚಾರಿಗಳ ರಕ್ಷಣೆಗೆ, ಅವರನ್ನು ರಕ್ಷಣೆ ಮಾಡಿದವರ ರಕ್ಷಣೆಗೆ ನಾವು ಬಂದಿಲ್ಲ ಅಂತ ಹೇಳಿ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಬೇಕು ನೀವು, ಮೀಡಿಯಾದ ಮುಂದೆ. ಇಡೀ ರಾಜ್ಯದ ಜನತೆಗೆ ನಿಮ್ಮ ಸನಾತನ ಹಿಂದೂ ಧರ್ಮದ ನಿಲುವೇನು ಅನ್ನುವಂಥದ್ದು ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಬಿಜೆಪಿ ಮತ್ತು JDS ನವರಿಗೆ ಕಳಕಳಿಯಿಂದ ವಿನಂತಿಯನ್ನು